ನಮಸ್ಕಾರ. ನನ್ನ ಹೆಸರು ಸ್ವಾತಿ. ನಮ್ಮೂರು ಬಂದುಬಿಟ್ಟು ರೋಣೂರು, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್. ನಾನು ಓದಿರೋದು MBA. ಮತ್ತು ಸೋಮಶೇಖರ್ ಸ್ವಾಮಿ ಗುರೂಜಿ ಇವರು ನಮಗೆ ಪರಿಚಯ ಆಗಿದ್ದು ನಮ್ಮ ಸ್ವಂತ ಅಂಕಲಿಂದ. ಯಾಕೆ ಪರಿಚಯ ಆದರು ಅಂದರೆ ಅದೊಂದು ರೀಸನ್ ಇದೆ. ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಲು ಹುಷಾರಿರಲಿಲ್ಲ, ಕಾಲು ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ಲೆಫ್ಟ್ ಲೆಗ್ಗು. ಆಮೇಲೆ ಲೇಟರ್ ಆನ್ ನಾವು ಹೋಗಿ ನಮ್ಮ ಅಂಕಲ್ ಒಂದು ಸತಿ ಹೇಳಿದರು, ಒಂದು ಸತಿ ಮೀಟ್ ಮಾಡಿ ಸ್ವಾಮೀಜಿ ಅವ್ರನ್ನ ಹತ್ರ ಅಂತ. ಆಮೇಲೆ ನಮ್ಮಮ್ಮ ಹೋಗಿ ಮೀಟ್ ಮಾಡಿದ್ರು ಸ್ವಾಮೀಜಿ ಹತ್ರ. ಅವರು ಒಂದೇ ಒಂದು ಟಿಪ್ ಹೇಳಿದರು, ನೀವು ನಿಮ್ಮ ಪೂರ್ವಿಕರು ಯಾರೋ ನೀವು ಅವ್ರಿಗೆ ಇದು ಮಾಡಿರಲಿಲ್ಲ, ಪಿತೃದೋಷ ಇದೆ, ಅದಕ್ಕೆ ನೀವು ಪಿತೃದೋಷನ ಇದಕ್ಕೆ ಹೋಗ್ಬಿಟ್ಟು ಮೈಸೂರಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಅದಾದಮೇಲೆ ನಾವು ಹೋಗಿ ಮಾಡಿಸ್ಕೊಂಡು ಬಂದ್ರಿ. ನಮ್ಮ ಅಮ್ಮಗೆ ಎಲ್ಲ ಕ್ಯೂರ್ ಆಯಿತು. ಆಮೇಲೆ ಹಂಗೆ ನಾವು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸ್ವಾಮೀಜಿನ. ಈವನ್ ದೋ ಐ ಆಮ್ ಎಜುಕೇಟೆಡ್, ಐ ಸ್ಟಾರ್ಟೆಡ್ ಬಿಲೀವಿಂಗ್ ಆಫ್ಟರ್ ದಟ್ ಮಿರಾಕಲ್ ಹ್ಯಾಪನ್ ಫಾರ್ ಮೈ ಮದರ್. ಸೊ ಲೇಟರ್ ಆನ್ ನಾನು ಸ್ವಾಮೀಜಿನ ಮಾತಾಡಬೇಕು ಅಂತ ಹೋಗಿದ್ದೆ. ಆವಾಗ ಗೊತ್ತಾಯಿತು ಸ್ವಾಮೀಜಿ ಅವರು ನಮ್ಮ ಪಕ್ಕದ ಊರಲ್ಲೇ ಇದ್ದಾರೆ ಅಂತ. ಆಮೇಲೆ ನನ್ನದು ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಆಫ್ ಬರ್ತ್ ಎಲ್ಲ ತಗೊಂಡು ನಮ್ಮ ಫುಲ್ ಜಾತಕನೇ ಬರೆದು ಕೊಟ್ಟರು. ಮತ್ತು ನಮ್ಮ ಹುಟ್ಟಿಂದ ಸಾವುವರೆಗೂ ಏನೇನು ನಡೆಯುತ್ತೆ ಎಲ್ಲ ಕುಂಡಲಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ. ನಾನು ಎಜುಕೇಟೆಡ್ ಆಗಿದ್ದರೂ ನಾನು ಯಾರನ್ನೂ ಬಿಲೀವೇ ಮಾಡ್ತಾಯಿರಲಿಲ್ಲ. ಫಸ್ಟು ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾಯಿದ್ರು, ಅವ್ರ ಹತ್ರ ಅವ್ರಿಂಗೆ ಹೇಳಿದ್ರು ಇವ್ರಿಂಗೆ ಹೇಳಿದ್ರು ಅಂತ. ನಾನು ಯಾವತ್ತೂ ಬಿಲೀವೇ ಮಾಡಿಲ್ಲ. ಬಟ್ ಇವ್ರನ್ನ ಮಾತ್ರ ದ ವೇ ಆಫ್ ಎಕ್ಸ್ಪ್ಲನೇಷನ್ ಇವ್ರು ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಬಿಲೀವ್ ಮಾಡೋ ಥರ ನನಗೆ ಅನಿಸಿತು ಮನಸ್ಸಿಗೆ. ಸೊ ನಾನು ಅವ್ರನ್ನ ಬಿಲೀವ್ ಮಾಡಿದೆ. ಅದಾದಮೇಲೆ ಅವರೆಲ್ಲ ಹೇಳಿದರು. ಆ ಟೈಮಲ್ಲಿ ನನ್ನ ಜಾತಕ ಬರೆಸೋ ಟೈಮಲ್ಲಿ ನಾನಿನ್ನು MBA ಮಾಡ್ತಾಯಿದ್ದೆ. ಅದಾದಮೇಲೆ MBAನೂ ಮುಗೀತು. MBA ಎಕ್ಸಾಮ್ ಬರೆದು ಸ್ವಲ್ಪ ದಿನ ಮನೆಯಲ್ಲೇ ಇದ್ದೆ. ಸೊ ಮನೆಯಲ್ಲೇನಿರಲಿಲ್ಲ, ಒಂದು 10 days ಆಯಿತು. ಆಮೇಲೆ ಸ್ವಾಮೀಜಿ ಹತ್ರ ಕೇಳಿದೆ, ಈ ಥರ ಎಕ್ಸಾಮ್ ಮುಗಿದಿದೆ, ಪ್ಲೇಸ್ಮೆಂಟ್ ಆವಾಗ ರಿಸೆಷನ್ ನಡೀತಾ ಇತ್ತು, ಪ್ಲೇಸ್ಮೆಂಟ್ ಆಗ್ತಾಯಿಲ್ಲ ಸ್ವಾಮೀಜಿ ಅಂತ. ಆಮೇಲೆ ನಾನು ಹೋಗಿ ಸ್ವಾಮೀಜಿ ಹತ್ರ ಮೀಟ್ ಮಾಡಿದೆ ಡೈರೆಕ್ಟಾಗಿ ಆಫೀಸಲ್ಲಿ. ಅವರು ನನ್ನ ಜಾತಕ ನೋಡಿ, ನಿಮ್ಮದು ಗುರು ನಡೀತಾ ಇದೆ ಇವಾಗ ನೀವು ಗುರು ಪೂಜೆ ಮಾಡಿ, ಸ್ವಲ್ಪ ಅದು ವೀಕ್ ಇದೆ ಅಂತ ಹೇಳಿದರು. ಆವಾಗ ಸ್ವಲ್ಪ 3 weeks ಅಂತ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿದ್ದೆ, ಆವಾಗೂ ದುರ್ಗಾದೇವಿ ಹತ್ರ. ಆಮೇಲೆ ಸಡನ್ನಾಗಿ ನನಗೆ 1-2 weeksಲ್ಲೇ ನನಗೆ ಜಾಬ್ ಆಯಿತು. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನನಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ, ಕೆಲಸಕ್ಕೆ ಹೋಗೋವರೆಗೂ. ಇವಾಗ 2 ವರ್ಷ ಆಗಿದೆ, ಇನ್ನು ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಒಂದೇ ಪ್ಲೇಸಲ್ಲಿ. ಕೈ ತುಂಬ ಸಂಬಳನೂ ಬರ್ತದೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಮತ್ತು ನೆಕ್ಸ್ಟ್ ಇನ್ನೊಂದು ದೊಡ್ಡ ಮಿರಾಕಲ್ ಇದೆ ಸ್ವಾಮೀಜಿಯನ್ನು ನಂಬಬೇಕು ಅಂತ ರೀಸನ್. ಅದೇನಂದರೆ ನಮ್ಮ ಅಜ್ಜಿ ಬೆಡ್ ಮೇಲೆ ಬೆಡ್ ರಿಡನ್ ಆಗಿದ್ದರು ತುಂಬ ದಿವಸ, 1 month ಹಂಗೆ ಬೆಡ್ ರಿಡನ್ ಆಗಿದ್ದರು. ಅದಕ್ಕಿಂತ ಮುಂಚೆ ಒಂದು 7-8 monthsiಂದ ಬೆಡ್ ರಿಡನ್ ಆಗಿದ್ದರು. ತುಂಬ ಇನ್ನೇನು ಎಲ್ಲ ಒಂದೇ ಥರ ತುಂಬ ಇನ್ನೇನು ಲಾಸ್ಟ್ ಸ್ಟೇಜ್ಗೆ ಹೊಟ್ಟೋಗಿದ್ರು. ಆ ಟೈಮಲ್ಲಿ ಸ್ವಾಮೀಜಿ ಹತ್ರ ಹೋಗಿದ್ರಿ ಸಜೆಷನ್ ಕೇಳೋದಕ್ಕೆ, ಈ ಥರ ಆಗಿಬಿಟ್ಟಿದೆ ಏನು ಅಂತ. ಆವಾಗ ಸ್ವಾಮೀಜಿ ಒಂದೇ ಹೇಳಿದ್ದು, ನಿಮ್ಮ ತಂಗಿ ಕೈಯಲ್ಲೇ ನಿಮ್ಮ ಅಜ್ಜಿಗೆ ನೀರು ಬಿಟ್ಟರೆ ತೀರೋದು ಅಂತ. ನಮ್ಮ ಅಜ್ಜಿಗೆ ನಮ್ಮ ತಂಗಿನೇ ನೀರು ಹಾಕಿದ್ದು. ಆಮೇಲೆ ನಮ್ಮ ಅಜ್ಜಿ ತೀರೋಗ್ತಾಯಿದ್ರು, ನನ್ನ ಕಣ್ಮುಂದೆನೇ ಇದ್ದಾರೆ, ನಾನೇ ಎಲ್ಲರನ್ನೂ ಕರೆದಿದ್ದೀನಿ. ಬಟ್ ನಾನು ನೀರು ಹಾಕೋಕ್ಕೆ ನನಗೆ ಅದು ಕೈ ಕಾಲೇ ಆಡಿಲ್ಲ. ಬಟ್ ನನ್ನ ತಂಗಿ ಬಂದು ಸಡನ್ನಾಗಿ ಅವಳೇ ನೀರು ಹಾಕಿದ್ರು, ಅವ್ರು ನೀರು ಹಾಕಿದ್ದು ಕುಡಿದ್ರು, ನಾನು ನಮ್ಮಮ್ಮ ಹಾಕಿದ್ದು ಕುಡ್ದಿಲ್ಲ. ಅದಕ್ಕೆ ಇದೊಂದು ಸ್ಟ್ರಾಂಗ್. ನಾನು ತುಂಬ ಬಿಲೀವ್ ಮಾಡಿದ್ದು ಇದೊಂದೇ ಪಾಯಿಂಟಿಂದ. ಆಮೇಲೆ ಲೇಟರ್ ಆನ್ ಮತ್ತೆ ನನಗೆ ಮದುವೆ ಸಂಬಂಧ ಬರ್ತಾಯಿದೆ. ಇವಾಗ ಮದುವೆದೆಲ್ಲ ನೋಡ್ತಾ ಇದ್ದಾರೆ. ಏನಾದರೂ ನನ್ನ ಲೈಫಲ್ಲಿ ಒಳ್ಳೇದಾಗಬೇಕು, ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ನಾನು ಫಸ್ಟ್ ಮೀಟ್ ಮಾಡೋದೇ ಇವ್ರ ಹತ್ರ. ಇವ್ರ ಸಜೆಷನ್ ತಗೊಂಡೇ ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಮತ್ತು ಇವಾಗೆಲ್ಲ ನಮ್ಮ ಅಂಕಲ್ಗೂ ಅಷ್ಟೇ. ಇದೆಲ್ಲದಕ್ಕಿಂತ ತುಂಬ ನಾನು ನಂಬಿದ್ದೇನು ಅಂದರೆ, ನಮ್ಮ ಅಂಕಲ್ ತುಂಬ ಡೌನಲ್ಲಿದ್ದರು. ಇವಾಗ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಅದೆಲ್ಲ ನಮ್ಮ ಸ್ವಾಮೀಜಿ ಅವರ ಟಿಪ್ಸಿಂದ, ಮತ್ತು ಅವರು ಹೇಳಿರೋದು ಈ ಥರ ಎಲ್ಲ ಪರಿಹಾರ ಮಾಡಿ ಅಂತ ಹೇಳಿ, ಪರಿಹಾರಗಳೆಲ್ಲ ಅದು ಸ್ವಾಮೀಜಿ ಎಲ್ಲ ಡಿಮ್ಯಾಂಡ್ ಮಾಡಲ್ಲ. ಎಷ್ಟು ಎಲ್ಲ ಕಾಸ್ಟೆಲ್ಲ ತುಂಬ ಸ್ವಲ್ಪ ಎಲ್ಲ ಕಾಸ್ಟ್ ರಿಡನಲ್ಲೇ ಎಲ್ಲ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ನಮ್ಮ ಹತ್ರ. ಯಾವತ್ತೂ ಸ್ವಾಮೀಜಿ ಡಿಮ್ಯಾಂಡು ಮಾಡಲ್ಲ. ಬೇರೆಯವರಾದರೆ ನಮ್ಗೆ ಇಷ್ಟು ಕೊಟ್ಟರೆ ನಾವು ಈ ಥರ ಪೂಜೆ ಮಾಡೋದು ಅಂತ ನಾನು ತುಂಬ ಕಡೆ ಕೇಳಿದ್ದೀನಿ. ಬಟ್ ಇವರು ಯಾವತ್ತೂ ಒಂದು ಮಾತು ಕೂಡ ಅಂದಿಲ್ಲ. ನಾವೊಂದೊಂದು ಸತಿ ನಾವು ಏನಾದರೂ ಮಾಡಿಸ್ಕೊಂಡ್ರೂ ದುಡ್ಡಿಲ್ಲ ಅಂತ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊತಾರೆ. ನಮಗೆ ತುಂಬ ಪ್ರಿಯಕರ ಸ್ವಾಮೀಜಿ ಇವರು. ವಿ ವಿಲ್ ಬಿಲೀವ್ ಹಿಮ್ ಆ್ಯಂಡ್ ಐ ಸಜೆಸ್ಟ್ ಸೋ ಮೆನಿ ಪೀಪಲ್ಸ್ ಹೂ ಆರ್ ಇನ್ ದ ಟ್ರಬಲ್, ಯು ಕ್ಯಾನ್ ಮೀಟ್ ಸ್ವಾಮೀಜಿ ಸ್ಟ್ರಾಂಗ್ಲಿ ಆ್ಯಂಡ್ ಯು ಕ್ಯಾನ್ ವಿಸಿಟ್ ಆ್ಯಂಡ್ ಯು ವಿಲ್ ಆಲ್ಸೋ ಗೆಟ್ ಟು ನೋ ದ ಪಾಸಿಟಿವ್ ವೈಬ್ಸ್ ಇನ್ ಯುವರ್ ಓಮ್. ಮುಖ್ಯವಾದ ವಿಷಯ ಸೋಮಶೇಖರ್ ಸ್ವಾಮೀಜಿ ಗುರೂಜಿ ಅವರಿಂದ ಏನು ನಾನು
ತಿಳ್ಕೊಂಡಿದ್ದೀನಿ ಅಂದರೆ ಅವ್ರು ಬರೀ ನನ್ನ ಡೇಟ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್, ನನಗೆ ಟೈಮ್ ಆಫ್ ಬರ್ತು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅದರಿಂದ ನಾನು ಫುಲ್ ನನ್ನ ಜನ್ಮ ಕುಂಡಲಿನೇ ಜನ್ಮದಿಂದ ಹಿಡಿದು ಡೆತ್ವರೆಗೂ ನನಗೆ ಫುಲ್ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿ ನೋಡ್ಬೋದು ಜನ್ಮ ಕುಂಡಲಿಯಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಗ್ರಹ ಎಲ್ಲನೂ ಇರುತ್ತೆ ಇಲ್ಲಿ. ಅದಾದಮೇಲೆ ನಮಗೆ ನೆಕ್ಸ್ಟ್ ಇಯರಲ್ಲಿ ಇಯರ್ ವೈಸ್ ಇರುತ್ತೆ, ನಮ್ಗೆ ಯಾವ ಗ್ರಹ ನಡೀತಾ ಇದೆ ಅಂತ. ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಜಾತಕ ಬರೆಸೋ ಟೈಮಲ್ಲಿ ಗುರು ನಡೀತಾ ಇತ್ತು, ಇವಾಗ ನನಗೆ ಶನಿ ನಡೀತಾ ಇದೆ. ಆಮೇಲೆ ಶನಿ ನಡೀತಾ ಇದ್ದರೆ ಇವಾಗ ಶನಿಗೇನಾದರೂ ನಮ್ಮ ಇದರಲ್ಲಿ ಸ್ವಲ್ಪ ನೆಗೆಟಿವ್ ಇದ್ದರೆ ಅದಕ್ಕೆ ರೆಮಿಡೀಸು ಇಲ್ಲಿ ಕೊಡ್ತಾರೆ. ರೆಮಿಡೀಸ್ ಎಲ್ಲ ನಾವು ಇದೆಲ್ಲನೂ ಸ್ವಲ್ಪ ಲೈಕ್ ಲೋ ಕಾಸ್ಟಲ್ಲೇ ನಾವು ಮಾಡ್ಕೋಬೋದು, ಎಲ್ಲ ನಮ್ಮ ಮನೆಯಲ್ಲಿರೋ ವಸ್ತುಗಳಿಂದನೇ ನಾವು ಮಾಡ್ಕೋಬೋದು. ಇದೆಲ್ಲ ತುಂಬ ಲೈಕ್ ನ್ಯಾಚುರಲ್ ಆಗಿರುತ್ತೆ. ನಾವೇನು ದೊಡ್ಡ ದೊಡ್ಡ ಪೂಜೆ ಎಲ್ಲ ಲಕ್ಷ ಲಕ್ಷ ಪೇ ಮಾಡಿ ನಾವೆಲ್ಲ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೇನು ಅಷ್ಟು ಎಲ್ಲ ಸ್ವಾಮೀಜಿ ದೊಡ್ಡದೆಲ್ಲ ಕೊಡಲ್ಲ. ಇವೆಲ್ಲ ಚಿಕ್ಕದಿಂದಲೇ ನಮಗೆ ಅಷ್ಟು ದೊಡ್ಡ ರಿಸಲ್ಟ್ಸ್ ಅಂತೂ ಸಿಗುತ್ತೆ. ಮತ್ತು ಇದರಲ್ಲಿ ಲಾಸ್ಟಲ್ಲಿ ನಮಗಿದೆ, ಲಾಸ್ಟಲ್ಲಿ ಎಲ್ಲ ಕೊಡ್ತಾರೆ ನಮಗೆ ಯಾವ ಲಕ್ಕಿ ನಂಬರ್ ಮತ್ತು ಲಕ್ಕಿ ಕಲರ್, ಯಾವ ರಿಂಗ್ ಹಾಕ್ಕೋಬೇಕು, ಲಕ್ಕಿ ರಿಂಗ್ ಮತ್ತು ಮೆಟಲ್, ಯಾವ ಮೆಟಲ್, ಮತ್ತು ಯಾವ ಕಡೆ ಮನೆ ಕಟ್ಟರೆ ನಮ್ಮ ಇದಕ್ಕೆ ಸೆಟ್ ಆಗುತ್ತೆ, ಮತ್ತು ನಾವು ಯಾವ ಕಲರ್ ಬೈಕ್ ತೊಗೋಬೇಕು, ಯಾವ ಕಲರ್ ಕಾರೆಲ್ಲ ತೊಗೋಬೇಕು, ಈ ಥರ ಎಲ್ಲ ನಮ್ಮ ಪೂರ್ತಿ ಇದನ್ನು ಅವರು ಈ ಬುಕ್ಕಲ್ಲಿ ಕೊಡ್ತಾರೆ. ಈ ಬುಕ್ ಅಂತೂ ತುಂಬ ನೆಕ್ಸ್ಟ್ ಒಂದು ಸತಿ ಸ್ವಾಮೀಜಿನ ಮೀಟ್ ಮಾಡಿ ಈ ಬುಕ್ಕೆಲ್ಲ ನೀಟಾಗಿ ಬರೆಸ್ಕೊಂಡು ಎಕ್ಸ್ಪ್ಲನೇಷನ್ ತೊಗೊಂಡ್ರೆ ನಾವು ನೆಕ್ಸ್ಟ್ ಟೈಮ್ ಯಾರನ್ನೂ ಮೀಟ್ ಮಾಡೋಕ್ಕೆ ಚಾನ್ಸ್ ಕೊಡೋಲ್ಲ. ಇದರಿಂದ ನಾವೇ ನೋಡಿಕೊಂಡು ನಾವೇ ನಮ್ಮ ಪರಿಹಾರಗಳನ್ನು ಮಾಡಿಕೊಂಡು ನಾವು ತುಂಬ ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲಿ ಇರ್ಬೋದು. ನಮಗೆ ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ. ಈ ಚಿಕ್ಕ ನಾವು ಇದನ್ನು ಚಿಕ್ಕದೇ ಅನ್ಕೋಬೋದು, ಬಟ್ ಇದ್ರ ರಿಸಲ್ಟ್ ಅಂತೂ ತುಂಬ ದೊಡ್ಡದಾಗೆ ಸಿಗುತ್ತೆ ಲೇಟರ್ ಆನ್ ನಮಗೆ. ನಾನು ತುಂಬ ಸ್ವಾಮೀಜಿ ಅವ್ರನ್ನ ಬಿಲೀವ್ ಮಾಡ್ತೀನಿ, ನೀವು ಬಿಲೀವ್ ಮಾಡಿ, ನೀವು ಒಂದು ಸತಿ ಹೋಗಿ ವಿಸಿಟ್